ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಯಾಕ್ಡ್ರಾಪ್ ಡೆಕೋರೇಷನ್ಗೆ ಐಡಿಯಾಸ್ ಹುಡುಕ್ತಿದ್ರೆ ಇದೊಂದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ನಾನಿಲ್ಲಿ ಮಿಡಲ್ ಪೋರ್ಷನ್ಗೆ ಸ್ಯಾಟಿನ್ ಕಾಂಟ್ರಾಸ್ಟಲ್ಲಿ ಪಿಂಕ್ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. ಇದು ಒಂದು ಎಲ್ಲೋ ಪಿಂಕ್ ಆ್ಯಂಡ್ ಕಾಂಬಿನೇಷನಲ್ಲಿ ನಾನು ಥೀಮ್ನಲ್ಲಿ ಇದನ್ನು ರೆಡಿ ಮಾಡಿರೋದು. ಇದಕ್ಕೆ ನಾನು ಮಿಡಲ್ ಪೋರ್ಷನ್ಗೆ ಒಂದು 2.5 ಮೀಟ್ರಷ್ಟು ನಾನಿಲ್ಲಿ ಕ್ಲಾತ್ನ ತೊಗೊಂಡಿದ್ದೀನಿ. ಸೈಡ್ಗೆ ಇಲ್ಲಿ ಯೆಲ್ಲೋ ಕಲರು ಮತ್ತು ಪಿಂಕ್ ಕಲರು 2 ಕಾಂಬಿನೇಷನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ಯಾರಿನ ಬಳಸ್ಕೊಳ್ತಾ ಇದ್ದೀನಿ. ಪ್ಲೈನ್ ಸ್ಯಾರೀಸ್ ಆಲ್ಮೋಸ್ಟ್ ಇವಾಗಂತೂ ಟ್ರೆಂಡಿಂಗ್ ಇದೆ ಅಲ್ಲ, ಪ್ಲೈನ್ ಸ್ಯಾರೀಸ್ಗಳು ಇರುತ್ತಲ್ಲ, ಸೊ ಅದನ್ನೇ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಾಂಬಿನೇಷನ್ ನಿಮಗೆ ಇಷ್ಟ ಆದರೆ ನೀವು ಬೇಕಾದ್ರೆ ಮಿಸ್ ಮ್ಯಾಚ್ ಮಾಡ್ಕೊಳ್ಬೋದು. ಎರಡು ಕಡೆ ಯೆಲ್ಲೋ ಮತ್ತು ಪಿಂಕ್ ಮತ್ತು ಲೈಟ್ ಸ್ಯಾಟಿನ್ ಪಿಂಕ್ ಕಲರ್ ಕಾಂಬಿನೇಷನ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇರೆ ಬೇರೆ ರೀತಿಯಾಗಿ ಹೊಸ ಪ್ಯಾಟರ್ನಲ್ಲಿ ರೆಡಿ ಮಾಡಬೇಕು, ಅಲಂಕಾರ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಒಂದು ಈ ಚಾನಲ್ನಲ್ಲಿ ನಿಮಗೆ ಸುಮಾರು ಒಂದು 4ರಿಂದ 5 ವೆರೈಟಿ ಸ್ಯಾರೀಸ್ಗಳು ಯಾವ ರೀತಿ ಉಡಿಸ್ಬೋದು ಅನ್ನೋದೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ ಮಾಡಿ. ಹಾಗೆ ಬ್ಯಾಕ್ಡ್ರಾಪ್ ಡೆಕೋರೇಷನ್ನು ಅಷ್ಟೇ 4ರಿಂದ 5 ವೆರೈಟೀಸು ಯಾವ್ಯಾವ ರೀತಿ ನಾವು ಬ್ಯಾಕ್ಡ್ರಾಪ್ ಡೆಕೋರೇಷನ್ಗೆ ಆರ್ಟಿಫಿಷಿಯಲ್ ಫ್ಲವರ್ನ ಬಳಸ್ಕೊಂಡು ಯೂಸ್ ಮಾಡ್ಬೋದು ಅನ್ನೋದು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವಿಡಿಯೋಗಳಾಗ್ದಾಗ ನಿಮಗೆ ನೋಟಿಫಿಕೇಷನ್ ಬರೋದ್ರಿಂದ ನಿಮಗೆ ಆ ವಿಡಿಯೋ ಮೊದಲೇ ನೀವು ನೋಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ಮಿಡಲ್ ಪೋರ್ಷನ್ಗೆ ನಾನಿಲ್ಲಿ ಫಾರ್ಮ್ ತೊಗೊಂಡಿದ್ದೀನಿ. ನಾವು ಆರ್ಟಿಫಿಷಿಯಲ್ ಫ್ಲವರ್ಸ್ ಏನು ಬಳಸ್ತಾ ಇದ್ದೀವಿ ಅದನ್ನೆಲ್ಲ ನಾವಿಲ್ಲಿ ಆ್ಯಡ್ ಮಾಡೋದಕ್ಕೆ ಒಂದು ಫಾರ್ಮ್ ಶೀಟಲ್ಲಿ ಸೂಜಿ ದಾರ ಹಾಕ್ಕೊಂಡು ನೀಟಾಗಿ ಒಂದು ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಳ್ಬಿಡೋಣ ಫಸ್ಟು. ಇದಕ್ಕೆ ಸ್ಪಾಂಜ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಬಟ್ ಸ್ಪಾಂಜಲ್ಲಿ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿ ನಮಗೆ ಫ್ಲವರ್ಸ್ನ ಕೂರ್ಸೋಕ್ಕಾಗಲ್ಲ. ಇದು ಸ್ವಲ್ಪ ಪ್ಲಾಸ್ಟಿಕ್ ಆಗಿರೋದ್ರಿಂದ, ಫಾರ್ಮ್ ಆಗಿರೋದ್ರಿಂದ ನೀಟಾಗಿ ಅದು ಅಬ್ಸರ್ವ್ ಮಾಡ್ಕೊಳ್ಬೋದು. ಹಾಗೆ ನೀಟಾಗೂ ನಾವು ಜೋಡಣೆ ಮಾಡ್ಕೊಬಿಡ್ಬೋದು. ಇದೆಲ್ಲ ಆದಮೇಲೆ ಫಸ್ಟ್ ನಾವು ಯಾವುದೇ ಡೆಕೋರೇಷನ್ ಮಾಡಬೇಕು ಅಂದ್ರೂ ಗ್ರೀನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಗ್ರೀನ್ ಕಲರ್ನ ಲೀವ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3ರಿಂದ 4 ನಾನು ಲೀವ್ಸು ಆ್ಯಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ಲೀವ್ಸ್ ಅಂದರೆ 1 ಮೀಟ್ರ್ ಬರುತ್ತೆ ಒಂದು ಲೀವ್ಸು. ಇದಕ್ಕೆ ಆಲ್ಮೋಸ್ಟ್ ಒಂದು 3ರಿಂದ 4 ಲೀವ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಹತ್ತತ್ರ ನಮಗೆ ಜಾಸ್ತಿ ಗ್ರೀನ್ ಕಾಣಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಪೋರ್ಷನ್ನಷ್ಟು ನಾವು 2 ಲೇಯರಷ್ಟು ನಾವು ಲೀವ್ಸ್ನ ಇಲ್ಲಿ ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ 2 ಲೇಯರಷ್ಟು ಲೀವ್ಸ್ನ ಮಿಡಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸೈಡ್ಗೆ ಒಂದೊಂದು ಪೋರ್ಷನ್ ಸಿಂಪಲ್ಲಾಗಿ ಹಾಗೆ ಬಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ಇದು ನಮಗೆ ಆರ್ಟಿಫಿಷಿಯಲ್ ಫ್ಲವರ್ಸು ನಮಗೆ ಪಿಂಕ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀನಿ. ಯಾವ ಥೀಮು ಕ್ಲಾತ್ ಯೂಸ್ ಮಾಡಿದ್ದೀನೋ ಅದೇ ಥೀಮಲ್ಲೇ ಕಲರ್ ಕಾಂಬಿನೇಷನ್ ತೊಗೊಂಡು ಟೂತ್ ಪಿಕ್ಕಲ್ಲಿ ಎಲ್ಲನೂ ಅದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ನಾವು ಹ್ಯಾಂಗ್ ಮಾಡೋದಕ್ಕೆ, ಸೆಟಲ್ ಮಾಡೋದಕ್ಕೆ. ಇದೆಲ್ಲ ಆದಮೇಲೆ ಮಿಡಲ್ ಆಫ್ ದಿ ಪೋರ್ಷನ್ ನಮಗೆ ಪ್ಲೈನ್ ಇರೋದ್ರಿಂದ ನಾನಿಲ್ಲಿ ಲೈಟಿಂಗ್ ಎಲ್ಲ ಮುಂಚೆನೇ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಲೈಟಿಂಗ್ ಆಮೇಲೆ ಅರೇಂಜ್ ಮಾಡೋಕ್ಕಾಗಲ್ಲ, ಫ್ಲವರ್ಸ್ ಎಲ್ಲ ಆದಮೇಲೆ ನಮಗೆ ಹೂವದ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರ ಮುಂಚೆನೇ ಎಲ್ಲ ಅರೇಂಜ್ ಮಾಡಿಕೊಂಡು ಒಂದು ಸೇಫ್ಟಿ ಪಿನ್ ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಸ್ಟೆಪ್ಲರ್ ಹಾಕ್ಕೊಂಡು ನಮಗೆ ಸೈಜೆಲ್ಲ ನೋಡ್ಕೊಂಡು ನೀಟಾಗಿ ಅಳತೆ ಮಾಡ್ಕೊಂಡ್ಬಿಟ್ರೆ ನಮಗೂ ಆಲ್ಮೋಸ್ಟ್ ಒಂದು 75% ಅಷ್ಟು ನಮಗೆ ಕೆಲಸ ಮುಗಿಯುತ್ತೆ. ಇದೆಲ್ಲ ಆದಮೇಲೆ ನಾನಿಲ್ಲಿ ಪಿಂಕ್ ಕಲರ್ ಫ್ಲವರ್ನ ತೊಗೊಂಡಿದ್ದೀನಿ. ಇದು ನಮಗೆ ಮೀಶೋದಲ್ಲಿ ಅವೈಲೇಬಲ್ ಇರುತ್ತೆ. ಬಂಚ್ ಆಫ್ 25 ಪೀಸಸ್ ಸಿಗುತ್ತೆ ನಿಮ್ಗೆ. ಆಲ್ಮೋಸ್ಟು ಸಿಂಪಲ್ಲಾಗಿ ಒಂದು ಲೈನ್ಗೆ ಬೇಕು ಅಂತಂದರೆ ಒಂದು ಬಂಚಷ್ಟು ನಮಗೆ ಫ್ಲವರ್ಸ್ ಸಾಕಾಗುತ್ತೆ. 25 ಫ್ಲವರ್ಸ್ ಬರುತ್ತೆ. ಹಾಗೆ ಸೂರ್ಯಕಾಂತಿನೂ ಅಷ್ಟೇ, ನಮಗೆ ಒಂದು 40 to 50 ಫ್ಲವರ್ಸ್ ಸಿಗುತ್ತೆ ನಮಗೆ. ನಾವು ಎಷ್ಟು ಅರೇಂಜ್ಮೆಂಟ್, ಎಷ್ಟು ಹೂವು ಜಾಸ್ತಿ ಹಾಕ್ತೀವೋ ಅಷ್ಟು ಯೂನಿಕಾಗಿ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಏನು ಮಾಡಿದ್ದೀನಿ, ಆಫ್ ದ ಪೋರ್ಷನ್ನು ಪಿಂಕ್ ಹಾಕ್ಕೊಂಡಿದ್ದೀನಿ. ಮತ್ತು ಮಿಡಲ್ ಪೋರ್ಷನಲ್ಲಿ ಸ್ವಲ್ಪ ಕಾಂಟ್ರಾಸ್ಟ್ ಇರಲಿ ಅಂದ್ಬಿಟ್ಟು ಯೆಲ್ಲೋ ಕಲರ್ನ ಸೂರ್ಯಕಾಂತಿ ಫ್ಲವರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಪಿಂಕಲ್ಲೇ ಸೇಮ್ ಯೆಲ್ಲೋ ಕಲರು ನಿಮಗೆ ಸಿಗುತ್ತೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಬೇರೆ ಥರ ಇರಲಿ. ನನ್ನ ಹತ್ರ ಇದು ಆಲ್ಮೋಸ್ಟ್ ಆಲ್ರೆಡಿ ಇತ್ತು ಸೂರ್ಯಕಾಂತಿ ಫ್ಲವರು. ಪಿಂಕ್ ಮಾತ್ರ ತರಿಸ್ಕೊಂಡಿದ್ದೆ, ಕಾಂಬಿನೇಷನ್ ಮಾಡೋಣ ಚೆನ್ನಾಗಿರುತ್ತೆ ಅಂತ. ಒಂದೊಂದು ಲೇಯರ್ಗೆ ಆಲ್ಮೋಸ್ಟ್ ಒಂದು 10 ಫ್ಲವರ್ಸ್ ಹಾಕ್ಕೊಂಡ್ರೆ ಕಂಪ್ಲೀಟ್ ಆಗುತ್ತೆ. ಒಂದು ಕಡೆ ಪೋರ್ಷನ್ 10 ಮತ್ತು ಮಿಡಲ್ ಪೋರ್ಷನ್ಗೆ 10 ಹಾಕ್ಕೊಳ್ತಾ ಇದ್ದೀನಿ. ಇವಾಗಂತೂ ಹೊಸ ಡಿಸೈನ್ಸ್ಗಳನ್ನ ನಾವು ಟ್ರೈ ಮಾಡ್ತಾನೆ ಇರ್ತೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಲಂಕಾರಕ್ಕಾಗಿರ್ಬೋದು, ಒಂದು ಬ್ಯಾಕ್ಡ್ರಾಪ್ ಡೆಕೋರೇಷನ್ ಆಗಿರ್ಬೋದು. ಬ್ಯಾಕ್ಡ್ರಾಪ್ ಡೆಕೋರೇಷನಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ ಯೂಸ್ ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ, ಬಟ್ ಎಲ್ಲನೂ ನಾವು ಒರಿಜಿನಲ್ ಫ್ಲವರೇ ಯೂಸ್ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಯಾಕೆಂದರೆ ಒಂದು 3 to 4 ಡೇಸ್ ನಾವು ಲಕ್ಷ್ಮಿ ಇರೋದ್ರಿಂದ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಹೊಸ ಪ್ಯಾಟರ್ನ್ನ ನಾವು ಕಲ್ತಂಗೂ ಆಗುತ್ತೆ, ನಾವೇ ಮಾಡ್ಕೊಂಡ್ವಿ ಅನ್ನೋದೊಂದು ತುಂಬ ಖುಷಿ ಅಂತ ಆಗುತ್ತೆ.
ಫೈನಲ್ ಟಚಪ್ ನಮ್ಮದು ಫ್ಲವರು 3 ಲೇಯರು ಆ ಫ್ಲವರ್ನೆಲ್ಲ ಅರೇಂಜ್ ಮಾಡಿದೆ. ಇನ್ನು ಮಿಡಲ್ ಪೋರ್ಷನ್ಗೆ ನಾನಿಲ್ಲಿ ವೈಟ್ ಮುತ್ತು ಬರುತ್ತಲ್ಲ ಅದ್ರ ಜೊತೆಗೆ ಒಂದು ಸ್ಮಾಲ್ ರೋಸ್ ಬರುತ್ತೆ, ಫಾರ್ಮಲ್ಲೇ ಮಾಡಿರ್ತಾರೆ ಅದನ್ನ ಅರೇಂಜ್ ಮಾಡಿಕೊಂಡು ಫೈನಲ್ ಟಚಪ್ ಎಲ್ಲ ಅರೇಂಜ್ಮೆಂಟ್ ಆಗಿದೆ. ನಮಗೆ ಲಕ್ಷ್ಮಿ ಕೂರ್ಸೋಕ್ಕೆ ಆಗಿರ್ಬೋದು ಮತ್ತು ಗಣಪತಿ ಹಬ್ಬಕ್ಕೆ ಆಗಿರ್ಬೋದು, ಪ್ರತಿಯೊಂದು ಹಬ್ಬಕ್ಕೂ ಯಾವುದೇ ಹಬ್ಬ ಆಗಿರ್ಬೋದು, ಇದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ತುಂಬ ಯೂನಿಕ್ ಪ್ಯಾಟ್ರನಲ್ಲಿ ಟ್ರೈ ಮಾಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಯಾರು ಹೊಸ ಬ್ಯಾಕ್ ಡ್ರಾಪ್ ಡಿಸೈನ್ ಹುಡುಕ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ನಮ್ಮ ಪೇಜ್ನ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೂ ಕೂಡ ಸಪೋರ್ಟ್ ಮಾಡಿ. ಮುಂದೆ ಹೊಸ ಹೊಸ ವಿಡಿಯೋಗಳ ಜೊತೆ ಹೊಸ ಕಂಟೆಂಟ್ ಇರೋಂಥ ವಿಡಿಯೋಗಳನ್ನ ಹಾಕೋದಕ್ಕೆ ಖಂಡಿತವಾಗೂ ಟ್ರೈ ಮಾಡ್ತೀವಿ. ಈ ಥೀಮಲ್ಲಿ ಯೆಲ್ಲೋ ಪಿಂಕ್ ಕಾಂಬಿನೇಷನ್ ಥೀಮಲ್ಲಿ ಮಾಡಿರೋ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಹೇಗೆ ಅನ್ನಿಸ್ತು, ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ. ಹೆಚ್ಚು ಹೊಸ ವಿಡಿಯೋಗಳು ಹಾಕೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.